ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕ ಒತ್ತಾಯಿಸಿದೆ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜಕುಮಾರ್ ಮಾಳಿಗೆ, ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಕಸ್ತೂರೆ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಭುಲಿಂಗ ತೂಗಾವೆ ಈ ಕುರಿತು ಬೀದರ್ ನಗರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕ ಮನವಿ ಪತ್ರ ಸಲ್ಲಿಸಿದ್ದಾರೆ. 2024ರಿಂದ 29ರ ಅವಧಿಯ ಜಿಲ್ಲಾ ಘಟಕದ ಕಾರ್ಯಕಾರಿಣಿ ಸಮಿತಿಗೆ ಅಕ್ಟೋಬರ್ 28ರಿಂದ ನವೆಂಬರ್ 16ರವರೆಗೆ ಚುನಾವಣೆ ನಡೆಸಲು ಅಧಿಸೂಚನೆ ಹೊರಡಿಸಲಾಗಿದೆ. ಅದರನ್ವಯ ಜಿಲ್ಲಾ ಘಟಕ ಜುಲೈ 1ರಂದೇ ಕರಡು ಮತದಾರರ ಪಟ್ಟಿ ಪ್ರಕಟಿಸಬೇಕಿತ್ತು. ಆದರೆ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದಗಿ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ ಮಂಗಲ್ಗಿ ಅವರಿಗೆ ಪಟ್ಟಿ ಪ್ರಕಟಿಸದೆ ಲೋಪ ಎಸಗಿದ್ದಾರೆ ಎಂದು ದೂರಿದ್ದಾರೆ. ಲಿಖಿತ ಮನವಿ ಸಲ್ಲಿಸಿದರೂ ಮತದಾರರ ಪಟ್ಟಿ ನೀಡಿಲ್ಲ. ಹೀಗಾಗಿ ಚುನಾವಣಾ ಪ್ರಕ್ರಿಯೆಗಳು ಪಾರದರ್ಶಕವಾಗಿ ನಡೆಯುವುದು ಅನುಮಾನ ಎಂದು ತಿಳಿಸಿದ್ದಾರೆ. ಪ್ರತಿ ಸಲವೂ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗುವವರೆಗೆ ಯಾರಿಗೂ ಕೂಡ ಮತದಾರರ ಪಟ್ಟಿ ದೊರೆಯದಂತೆ ಮಾಡಿ ಬಯಸುವ ಪ್ರತಿಸ್ಪರ್ಧಿಗಳ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ವಿರೋಧಿಗಳೇ ಇಲ್ಲದಂತೆ ಮಾಡಿ ಹಿಂಬಾಗಿಲಿನಿಂದ ಅಧಿಕಾರ ಹಿಡಿಯುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ತಮ್ಮ ಮೂಗಿನ ನೇರಕ್ಕೆ ಕೆಲಸ ಮಾಡುವವರನ್ನ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ನೇಮಿಸಿಕೊಂಡು ಮನ ಬಂದಂತೆ ನಿಯಮಕ್ಕೆ ವಿರುದ್ಧವಾಗಿ ಚುನಾವಣೆ ನಡೆಸ್ತಾ ಇದ್ದಾರೆ. ತಾಲೂಕು ಘಟಕಗಳ ನಾಮಪತ್ರ ಪ್ರಕ್ರಿಯೆ ಆರಂಭವಾಗಿದ್ದರೂ ಜಿಲ್ಲಾ ಚುನಾವಣಾ ಅಧಿಕಾರಿ ಯಾರೆಂಬುದನ್ನು ಗುಪ್ತವಾಗಿ ಇಡಲಾಗಿದೆ. ಸಂಘದ ಕಚೇರಿ ತೆರೆಯದೆ, ದೂರವಾಣಿ ಕರೆ ಸ್ವೀಕರಿಸದೆ, ಸರ್ಕಾರಿ ನೌಕರರ ಭವನಕ್ಕೆ ವಿಚಾರಣೆಗೆ ಹೋದರೆ ಲಭ್ಯವಾಗದೆ ಜಿಲ್ಲೆಯ ನೌಕರರನ್ನ ಕತ್ತಲೆಯಲ್ಲಿ ಇಡುತ್ತಾ ಇದ್ದಾರೆ ಎಂದು ಆಪಾದಿಸಿದ್ದಾರೆ. ಜಿಲ್ಲಾಧಿಕಾರಿ ಮಧ್ಯ ಪ್ರವೇಶಿಸಿ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರು ನೇಮಿಸಿದ ಜಿಲ್ಲಾ ಚುನಾವಣಾ ಅಧಿಕಾರಿಯನ್ನ ಬದಲು ಸಹಕಾರ ಇಲ್ಲವೇ ಕಂದಾಯ ಇಲಾಖೆ ವಿಭಾಗ ಮಟ್ಟದ ಅಧಿಕಾರಿಗಳನ್ನು ಚುನಾವಣಾ ಅಧಿಕಾರಿಯನ್ನಾಗಿ ನೇಮಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಜೀವ್ ಸಾಗರ್ ತಾಲೂಕಾ ಅಧ್ಯಕ್ಷರು KSGEA ಬೀದರ್, ದತ್ತು ಸ್ವಾಮಿ, ಡೇವಿಡ್, ಪಂಡಿತ್, ಅಶೋಕ್, ಶಿವಕುಮಾರ್, ಸೋಮನಾಥ್, ಹೈದರ್ ಅಲಿ, ಯೂಸುಫ್, ಕಾಶಿನಾಥ್ ಸೇರಿದಂತೆ ಇನ್ನಿತರರು ಇದ್ದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯನ್ನು 2024-29ನೇ ಸಾಲಿನ ಚುನಾವಣೆಯನ್ನು ಈಗ ರಾಜ್ಯದಲ್ಲಿ ಘೋಷಣೆ ಆಗಿದೆ. ಈ ರಾಜ್ಯದಲ್ಲಿ ಘೋಷಣೆ ಆದಂಥ ಸರ್ಕಾರಿ ನೌಕರರ ಸಂಘದ ಚುನಾವಣೆಯನ್ನು ಏನು ಜಿಲ್ಲೆಯಲ್ಲಿ ಕೂಡ ಈ ಪ್ರಕ್ರಿಯೆಯನ್ನು ಚಾಲ್ತಿಯಲ್ಲಿ ಇಡಬೇಕಂಥೇಳಿ ಏನು ರಾಜ್ಯ ಸಂಘದ ವತಿಯಿಂದ ಕ್ಯಾಲೆಂಡರ್ ಆಫ್ ಈವೆಂಟನ್ನು ಬಿಡುಗಡೆ ಮಾಡಿದ್ದಾರೆ. ಆ ಕ್ಯಾಲೆಂಡರ್ ಆಫ್ ಈವೆಂಟ್ನಲ್ಲಿ ಏನು ಹೇಳುತ್ತೆ ಅಂದರೆ 1/7/2024ನೇ ಸಾಲಿಗೆ ಅಂದರೆ ಆ ತಾರೀಕಿಗೆ ನಮಗೆ ಒಂದು ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಗಂದಗಿ ಅವರು. ಆದರೂ ಇದುವರೆಗೂ ಕೂಡ ನಾನು ಸುಮಾರು ಸಲ ನಾನೇನು ಅಂತಂದರೆ ಪ್ರೆಸ್ ನೋಟು ಕೂಡ ಕೊಟ್ಟಿನಿ. ಮತ್ತು ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜಶೇಖರ್ ಮಂಗಲ್ಗಿ ಅವರಿಗೆ ನಾವು ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವು ಇಬ್ಬರು ಜಂಟಿಯಾಗಿ ಇವತ್ತೇನು ನಾವು ಜಂಟಿಯಾಗಿ ಏನು DC ಅವರಿಗೆ ಒಂದು ಮೆಮೊರಂಡಮನ್ನು ನೀಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಏನು ಚುನಾವಣೆಯನ್ನು ನಡಿಬೇಕು ಅದು ಸುಸಜ್ಜಿತವಾಗಿ ನಡಿಬೇಕು ಮತ್ತು ಪಾರದರ್ಶಕವಾಗಿ ನಡಿಬೇಕೆಂಬತಕ್ಕಂಥದ್ದೇ ನಮ್ಮ ಬೀದರ್ದಲ್ಲಿರ್ತಕ್ಕಂಥ 18,000 ನೌಕರರ ಒಂದು ಕಣ್ಮಣಿಯಾಗಿದೆ. ಅದಕ್ಕೆ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಏನೆಂದರೆ, ಇವತ್ತು ರಾಜ್ಯದಲ್ಲಿ ಚುನಾವಣೆ ಅಧಿಕಾರಿಗಳು ಸರ್ಕಾರಿ ನೌಕರರಾಗಿದ್ದಾರೆ. ಆದರೆ ಹೋದ ಸಲ ಕೂಡ ಮಾನ್ಯ ಜಿಲ್ಲಾಧ್ಯಕ್ಷರು ಇಲ್ಲಿರ್ತಕ್ಕಂಥ ರಾಜೇಂದ್ರ ಗಂದಗಿ ಅವರು ಯಾರು ರಿಟೈರ್ಡ್ ಆಗಿರ್ತಾರೋ ಅಂಥ ನೌಕರರನ್ನು ತಗೊಂಡು ಇವತ್ತು ಚುನಾವಣೆ ಅಧಿಕಾರಿಯಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಬೀದರ್ ಜಿಲ್ಲೆಯ ನೌಕರರಿಂದ ಆಕ್ಷೇಪಣೆ ಏನದಂದರೆ, ಬೀದರ್ ಜಿಲ್ಲೆಯಲ್ಲಿ ಈ ಸಾಲಿನ ಚುನಾವಣೆ ಅಧಿಕಾರಿಯು ಸರ್ಕಾರಿ ನೌಕರರ ಪ್ರತಿನಿಧಿ ಆಗಬೇಕು, ಸರ್ಕಾರಿ ನೌಕರರಾಗಿರಬೇಕು ಎಂಬತಕ್ಕಂಥದ್ದನ್ನು ನಾನು ಈ ವಿಷಯನ ವ್ಯಕ್ತಪಡಿಸ್ತಾ ಇದ್ದೀನಿ. ಅವರ ಹುನ್ನಾರ ಏನಿದೆ ಅಂದರೆ,
2-3 ದಿವಸದಲ್ಲಿ ಚುನಾವಣೆ ಇದೆ ಅಂದರೆ ಆವಾಗ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಆ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ ಇರ್ತಾರೆ ಆ ಕಂಟೆಸ್ಟೆಂಟ್ ಹೆಸರುಗಳನ್ನು ತೆಗೆದು ಹಾಕಬೇಕು. ಅವರು ಮತ್ತೆ ಕೋರ್ಟಿಗೆ ಮೊರೆ ಹೋಗಬಾರ್ದು ಎಂಬ ಉದ್ದೇಶದಿಂದ ಅವರು ಕ್ಯಾಲೆಂಡರ್ ಆಫ್ ಇವೆಂಟನ್ನು ಅವರು ಪ್ರಾಪರಾಗಿ ನಡೆಸ್ಕೊಂಡು ಹೋಗ್ತಾ ಇಲ್ಲ ಎಂಬತಕ್ಕಂಥದ್ದನ್ನು ನಾನು ಈಗ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ಅದಕ್ಕೆ ಬೀದರ್ ಜಿಲ್ಲೆಯ ನೌಕರರು ಪ್ರಜ್ಞಾವಂತ ನೌಕರರಾಗಿದ್ದಾರೆ. ಅದಕ್ಕೆ ಎಲ್ರಿಗೂ ಮತದಾರರ ಹಕ್ಕು ಸಿಗಬೇಕು. ಈ ಮತದಾರರ ಹಕ್ಕಿಂದ ಯಾರಾದರೂ ವಂಚಿತದಾರಾದರೆ ಬೀದರ್ ಜಿಲ್ಲೆಯಲ್ಲಿ ಏನದ ಅಂದರೆ ಬೀದಿಗಿಳಿದು ಸರ್ಕಾರಿ ನೌಕರರು ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಇದನ್ನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ರಾಜ್ಕುಮಾರ್ ಮಾಳ್ಗೆ, ಜಿಲ್ಲಾ ಅಧ್ಯಕ್ಷರು, ಆರೋಗ್ಯ ಇಲಾಖೆ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪಾರದರ್ಶಕವಾಗಿ ಚುನಾವಣೆ ನಡೆದಿಲ್ಲ. ಹಿಂದೆಯೂ ಕೂಡ ಇವಾಗ 5 ವರ್ಷ ಚುನಾವಣೆಯಾಗಿ ಜರುಗಿದೆ, ಅದರ ಅವಧಿ ಮುಗಿದಿದೆ. ಆದರೆ ಹಿಂದೆ ಏನು ಮಾಡಿದ್ದಾರೆ ಅಂದರೆ ಯಾರ್ಯಾರು ಅವ್ರ ವಿರುದ್ಧವಾಗಿ ಅವ್ರ ಪ್ರತಿಸ್ಪರ್ಧೆ ನಿಂದಿರಲಿಕ್ಕೆ ಯಾರು ಸ್ಪರ್ಧಿಸ್ತಾ ಇದ್ದಾರೋ ಅಂಥವ್ರನ್ನ ಹೆಸರನ್ನು ವೋಟರ್ ಲಿಸ್ಟಿಂದ ತೆಗೆದು ಹಾಕಿದ್ರು. ತಿರ್ಗಾ ನಾವು ಕೋರ್ಟ್ ಮೊರೆ ಹೋಗಿ ಅಲ್ಲಿಂದ ನಾವು ಮತ್ತೆ ಕೋರ್ಟಿಂದ ಆದೇಶ ಮಾಡಿಕೊಂಡು ಇವತ್ತು ನಾವು ಅಲ್ಲಿ ಅವರಿಗೆ ಅವಕಾಶ ಸಿಕ್ತು. ಅದನ್ನೇ ಹುನ್ನಾರ ಇವಾಗಲೂ ಮಾಡಬೇಕಂತೇಳಿ ಅವ್ರದ್ದು ನಡೀತಾ ಇದೆ. ಹಿಂಬಾಗಿಲಿಂದ ಗೆದಿಬೇಕು, ಜಿಲ್ಲಾಧ್ಯಕ್ಷ ಸ್ಪರ್ಧೆ ಚುಕ್ಕಾಣಿ ಹಿಡಿಬೇಕಂಬತಕ್ಕಂಥದ್ದು ರಾಜೇಂದ್ರ ಗಂದ್ಗೆ ಇದ್ದಾರಲ್ಲ, ಅದು ಈ ಸಾಲಿನ ನಡೆಯಲ್ಲ. ಸರ್ಕಾರಿ ನೌಕರರು ಎಲ್ಲರೂ ಪ್ರಜ್ಞಾವಂತಕರಾಗಿದ್ದಾರೆ. ಖಂಡಿತ ಅವ್ರನ್ನ ಸೋಲಿಸ್ತೀವಿ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸುತ್ತೋಲೆ ಪ್ರಕಾರ 1/7/2024 ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಇದುವರೆಗೂ ಮಾಡಲಿಲ್ಲ. ಏನು ಉದ್ದೇಶವಾಗಿದೆ? ಯಾರ್ಯಾರ್ದು ಹೆಸರನ್ನು ಇವರು ತೆಗಿಬೇಕಂತೇಳಿ ಹುನ್ನಾರ ನಡೆಸ್ತಾ ಇದ್ದಾರೆ. ಇದು ಮಾಡ್ತಕ್ಕಂಥ ಕೆಲಸ ಹಿಂದೆವೂ ಮಾಡಿದ್ದಾರೆ, ಈಗ ತಾನೇ ಮಾಡ್ತಾ ಇದ್ದಾರೆ. ಆ ಅವಕಾಶ ನಮ್ಮ DC ಸಾಹೇಬರು ಕೊಡಬಾರ್ದು ಅಂಥೇಳಿ ನಾವು ಅವ್ರಿಗೆ ಮನವಿ ಮಾಡ್ಕೊಂಡಿವಿ. ಅದಕ್ಕೆ ಮಾನ್ಯ ಪತ್ರಕರ್ತರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀವಿ. ಸರ್ಕಾರಿ ನೌಕರರು, ಪ್ರಜ್ಞಾವಂತ ನೌಕರರು, ಅವರಿಗೆಲ್ಲರಿಗೂ ಮತದಾರರ ಹಕ್ಕು ಸಿಗಬೇಕಂತೇಳಿ ತಾವೆಲ್ಲರೂ ನಮ್ಮ ಪರವಾಗಿ ಶ್ರಮಿಸಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. 24-29ನೇ ಸಾಲಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೀತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಹನುಮಂತನಾಯರ್ ಅಂತ ಕೇಳಿ ಒಬ್ಬ ರಾಜ್ಯ ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಆದರೂ ಸಹಿತ ನಮ್ಮ ಮತದಾರರ ಪಟ್ಟಿ 8 ಜೂನ್ನಿಂದ ಪ್ರಾರಂಭವಾಗಿ 30 ಜೂನ್ವರೆಗೆ ಅವರು ಕ್ರೋಢೀಕರಣ ಮಾಡಿಕೊಂಡು 1ನೇ ತಾರೀಕಿಗೆ ಪ್ರಕಟ ಮಾಡಬೇಕಾಗಿತ್ತು. 1ನೇ ತಾರೀಕಿನಿಂದ 10ನೇ ತಾರೀಕುವರೆಗೆ ನಮಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಆದರೆ ಇಲ್ಲಿವರೆಗೂ ಅವರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿಲ್ಲ. ಇದು ಅವರ ಹುನ್ನಾರ ಏನಿದೆ ಅಂತ ತಿಳಿದು ಬರ್ತಾ ಇದೆ. ಯಾರು ಅವರು ಪ್ರತಿಸ್ಪರ್ಧಿ ಇದ್ದಾರೆ ಅವರನ್ನು ಆ ಮತದಾರರ ಪಟ್ಟಿಯಿಂದ ತೆಗಿಬೇಕು ಅನ್ನುವ ಒಂದು ಹುನ್ನಾರ ಇದೆ. ನಮಗೆ ಯಾರೂ ನಮ್ಮ ಪ್ರತಿಸ್ಪರ್ಧಿನೇ ಇರಬಾರ್ದು, ಹಿಂಬಾಗಿಲಿಂದ ಮತ್ತೆ ನಾನು ಜಿಲ್ಲಾಧ್ಯಕ್ಷ ಆಗಬೇಕೆಂಬ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡು ಇಡೀ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ನೌಕರರ ಹೆಸರನ್ನು ನಾವು ಒತ್ತಾಯ ಮಾಡ್ತೀನಿ. ಆ ಮತದಾರರ ಪಟ್ಟಿಯಲ್ಲಿ ಪ್ರಕಟ ಆಗಬೇಕು. ಮತ್ತು ಯಾರೊಬ್ಬ ನೌಕರರಿಗೂ ಕೂಡ ಆ ಮತದಾರರ ಪಟ್ಟಿಯಲ್ಲಿ ಚುನಾವಣೆ ಮಾಡೋಕ್ಕೆ ಅವರು ಹಿಂದೆ ಅಂದರೆ ಅದರ ಅರ್ಥ ಏನಂತಂದರೆ ಹಕ್ಕಿನಿಂದ ವಂಚಿತರಾಗಬಾರ್ದು. ನಾನು ಮತ್ತೊಮ್ಮೆ ತಮ್ಮ ಮೂಲಕ ಅವರಿಗೆ ಆಗ್ರಹ ಮಾಡ್ತೀನಿ. ಒಂದು ವೇಳೆ ತಾವು ಈ ಕೂಡಲೇ ಮತದಾರರ ಪಟ್ಟಿ ಪ್ರಕಟ ಮಾಡದೇ ಇದ್ದರೆ ಇನ್ನು 2 ದಿವಸ ನೋಡಿಬಿಟ್ಟು ನಾವೆಲ್ಲರೂ ನಿಮ್ಮ ಕಚೇರಿಯ ಎದುರುಗಡೆ ಅಂದರೆ ನೌಕರರ ಸಂಘದ ಭವನದ ಎದುರುಗಡೆ ಸ್ಟ್ರೈಕಿಗೆ ಕೂಡಬೇಕಾಗ್ತದೆ ಅಂತಕ್ಕ ಮಾತನ್ನು ಅವರಿಗೆ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ಪ್ರಭುಲಿಂಗ್ ತುಗಾವೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.